ಲರ್ನ್ ಟು ಅರ್ನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಮಯದಿಂದ ರಾಖಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಸಗಣಿ ಪುಡಿ ಮತ್ತು ಜಿಗುಟನ್ನು ಮತ್ತು ನೀರು ಇದೆರಡನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ಈ ಥರ ಮೋಲ್ಡಲ್ಲಿ ಹಾಕಿ ನೀವು ತೆಗಿಬೇಕು. ನೀಟಾಗಿ ಪ್ರೆಸ್ ಮಾಡಿ ಒಳಗಡೆ ಎಲ್ಲ ಫಿಲ್ ಮಾಡಿ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ತೆಗಿಬೇಕು. ಇದು ಸಿಲಿಕಾನ್ ಮೋಲ್ಡ್. ಇದು ನೋಡಿ, ಈ ಥರ ನಿಧಾನಕ್ಕೆ ಬಿಡಿಸ್ಬಿಟ್ಟು ತೆಗಿಬೇಕು. ಈ ಥರ ಬರುತ್ತೆ. ಇದು ಹಸಿ ಇರುತ್ತೆ. ಇದನ್ನು 2 ದಿನ ನೀವು ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸಿದ್ಮೇಲೆ 2 ಡೇಸ್ ಆದಮೇಲೆ ನಿಮಗೆ ಇದು ಈ ಥರ ಒಣಗಿರುತ್ತೆ. ಒಣಗಿರೋದನ್ನು ನೀವು ಕ್ಲೀನಾಗಿ ಒಣಗಿಸ್ಬೇಕು, ಇಲ್ಲಾಂದರೆ ಅದು ಬೂಸ್ಟ್ ಬಂದುಬಿಡುತ್ತೆ, ಫಂಗಸ್ಸು. ಇದನ್ನು ನೀವು ನಂತರ ಪೇಂಟ್ ಮಾಡಬೇಕು. ಸಿಂಪಲ್ಲಾಗಿ ಫೆವಿಕ್ರಿಲ್ ಪೇಂಟ್ ಅಂತ ಬರುತ್ತೆ, ಅದರಲ್ಲಿ ನೀವು ಪೇಂಟ್ ಮಾಡಿಕೊಂಡು ರಾಖಿ ಮಾಡ್ಬೋದು. ನೋಡಿ, ಇದು ಪೇಂಟ್ ಮಾಡಿರೋ ರಾಖಿ. ಇದು ಒಣಗಿಸಿ 2 ದಿನ ಆದಮೇಲೆ ನಿಮಗೆ ಇದನ್ನು ತೋರಿಸ್ತಾ ಇರೋದು. ಪೇಂಟ್ ಮಾಡಿದ್ಮೇಲೆ ಅದಕ್ಕೆ ದಾರ ಹಾಕಿ ಆ ಕಡೆ ಈ ಕಡೆ ಒಂದೊಂದು ಮಣಿ ಹಾಕಿ ಆಮೇಲೆ ನೀವು ಅದಕ್ಕೆ ಒಂದು ಲೇಬಲ್ ಹಾಕಿ ಅಂಗಡಿಗಳಲ್ಲಿ ಮಾರಾಟ ಮಾಡ್ಬೋದು. ಇದು ಹಬ್ಬ ಅಂದರೆ ನಿಮಗೆ 6 ರಿಂದ 7 ರೂಪಾಯಿ ಬಿದ್ದಿರುತ್ತೆ ಖರ್ಚು. ನೀವು ಅಪ್ ಟು 25 ರೂಪಾಯಿವರೆಗೂ ಇದನ್ನು ಸೇಲ್ ಮಾಡ್ಬೋದು. ಇದು ಗೋಮಯದಿಂದ ಮಾಡ್ಬೋದಾದಂಥ ಮತ್ತೊಂದು ಉತ್ಪನ್ನ. ನಮಸ್ಕಾರ. ನಮಸ್ತೆ. ಗೋಮಯೇ ವಸತೆ ಲಕ್ಷ್ಮಿ.